ಎಷ್ಟೋ ಜನಗಳಿಗೆ ಒಂದೇ ಬೇಜಾರು. ಆರಂಭದಲ್ಲಿರ್ತಕ್ಕಂಥ ಪ್ರೀತಿ, ಕಾಳಜಿ ಎಲ್ಲಿ ಹೋಗಿದೆ? ರಿಲೇಶನ್‌ಶಿಪ್ಪಲ್ಲಿ ಇಲ್ವೇ ಇಲ್ವಲ್ಲ. ಸೊ, ಇಂಥ ಟೈಮಲ್ಲಿ ಏನ್ ಮಾಡ್ಬೇಕು? ಆರಂಭದಲ್ಲಿರ್ತಕ್ಕಂಥ ಪ್ರೀತಿ, ಕಾಳಜಿ ಸಿಗದೆ ಹೋದ್ರೆ ಪಾರ್ಟ್ನರ್ ಒಟ್ಟಿಗೆ ಹೇಗೆ ಮಾತಾಡ್ಬೇಕು? ಅಥವಾ ಏನ್ ಡಿಸಿಷನ್ ತಗೊಳ್ಬೇಕು? ಹೆಂಗಿರ್ಬೇಕು? ಇದು ನಿಮ್ಮಲ್ಲಿ ಕನ್‌ಫ್ಯೂಷನ್ಸ್ ಇದ್ರೆ ಕ್ಲಾರಿಟಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ, ಫೇಸ್‌ಬುಕ್ಕಲ್ಲಿ ನೋಡ್ತಾ ಫಾಲೋ ಮಾಡಿ, ಇನ್‌ಸ್ಟಾದಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಫಸ್ಟ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಪ್ಯಾನಿಕ್ ಆಗಬೇಡಿ. ಯಾರೋ ನಿಮಗೆ ಪ್ರೀತಿ ಕಾಳಜಿ ಇದು ಕೊಡ್ತಾ ಇಲ್ಲ ಅಂತ ನೀವು ಪ್ಯಾನಿಕ್ ಆಗಬೇಡಿ. ಈಗ ಏನಂತಾರಲ್ಲ, ಶುರುವಾತಲ್ಲಿ ನಾವೇನ್ ಹೇಳ್ತಾರೆ ದೊಡ್ಡವರು, ಹನಿಮೂನ್ ಫೇಸ್ ಅಂತ ಬರುತ್ತಲ್ಲ, ಅದರಲ್ಲಿ ಸ್ವಲ್ಪ ಚೇಂಜಸ್ ಕಾಣೋದು ಇಟ್ಸ್ ಅ ನಾರ್ಮಲ್. ಶುರುವಾತಲ್ಲಿದ್ದಂಥ ಅಟ್ಯಾಚ್‌ಮೆಂಟ್ ಮತ್ತೆ ಡೌನಿಗೆ ಬರೋದು ಇಟ್ಸ್ ನಾರ್ಮಲ್. ಬಟ್ ಅದನ್ನ ರೀಕ್ರಿಯೇಟ್ ಮಾಡ್ಕೊಳ್ಳೋದು ಮೆಂಟಾಲಿಟಿ, ಬುದ್ಧಿವಂತಿಕೆ ಅಂತ ಹೇಳ್ತೀವಿ. ಯಾವಾಗ ನಿಮಗೆ ಪ್ರೀತಿ ಕಾಳಜಿ ಕಡಿಮೆ ಆಗ್ತಿದೆಯಲ್ಲ, ಸೊ ಅಲ್ಲಿ ಸಿಟ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಕಾಮ್ ಆಗಿ ನೀವು ಲೈಕ್ ಅಂದ್ರೆ ಕೂಲ್ ಆಗಿ ನೀವು ಅಲ್ಲಿ ಸಿಟ್ಟಿಂಗ್ ಆಗ್ಬೇಕಿಬ್ರು. ಇದು ಫಸ್ಟ್ ಪಾಯಿಂಟ್, ಇದನ್ನ ಮಾಡಲೇಬೇಕಾಗಿರುತ್ತೆ. ಸೆಕೆಂಡ್ ಪಾಯಿಂಟ್, ಕ್ಲಿಯರ್ ಆಗಿ ಅಬ್ಸರ್ವೇಷನ್ ಮಾಡಿ, ಕ್ಲಿಯರ್ ಆಗಿ ನೋಡಿ. ಟೈಮ್ ಕೊಡ್ತಾ ಇಲ್ವಾ? ಕಾಲ್ ಮೆಸೇಜ್ ಇದ್ರಲ್ಲಿ ಕಡಿಮೆ ಇದೆಯಾ? ಅಥವಾ ನಿಮ್ಮ ಮೇಲೆ ಇಂಟ್ರೆಸ್ಟೇ ಇಲ್ವಾ? ಈ ಮೂರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಕ್ಲಿಯರ್ ಆಗಿ ನೀವು ನೋಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಗೊತ್ತಾಗತ್ತೆ ಅವ್ರ ಟೈಮ್ ಶೆಡ್ಯೂಲ್. ಈಗ ಟೈಮ್ ಕೊಡ್ತಾ ಇಲ್ಲ ಅಂದ್ರೆ ಏನು ವರ್ಕ್ ಇದೆ, ಏನು ಟೈಮ್ ಶೆಡ್ಯೂಲ್ ಇದೆ, ಅದು ಪಕ್ಕಾನಾ ಅಥವಾ ಫೇಕಾ, ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಎಸ್ ಪಕ್ಕಾ ಇತ್ತು ಅಂತ ಹೇಳಿದ್ರೆ ಯಾವ ಟೈಮಲ್ಲಿ ಏನು ಅಡ್ಜಸ್ಟ್ ಆಗುತ್ತೆ, ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಒಂದು ಕ್ಲಿಯರಿಟಿ, ಒಂದು ಮಾತುಕತೆ ನಡೀಲಿ. ಒಂದು ಸಪೋಸ್ ಇಂಟೆನ್ಷನ್ನೇ ರಾಂಗ್ ಇದೆ, ಟೈಮ್ ಪಾಸಿಗೆ ಮಾಡ್ತಿದ್ರೆ ಅಲ್ಲಿ ಅಬ್ಸರ್ವೇಷನ್ ಮಾಡಿ. ಸೊ ಈ ವ್ಯಕ್ತಿ ಇಂಟೆನ್ಷನ್ ಹೇಳಿದ್ದಾನೆ ಅಥವಾ ಇಂಟೆನ್ಷನ್ ಇಲ್ದೇ ಇರತಕ್ಕಂಥ ವ್ಯಕ್ತಿ, ಇದು ಕ್ಲಿಯರ್ ಆಗಿ ಅಬ್ಸರ್ವೇಷನ್ ಮಾಡಿ. ಆಮೇಲೆ ಡಿಸಿಷನ್ ತಗೊಳ್ಳೋ ಸೆಕೆಂಡ್ ಥಾಟ್. ಓಕೆ, ನಿಮ್ ತಪ್ಪ ಅಥವಾ ಅವ್ರ ತಪ್ಪ, ಇದು ಅದಾದ್ಮೇಲೆ ನಿಮಗೆ ಗೊತ್ತಾಗುವಂತ ಒಂದು ವಿಚಾರ. ಇದು ಎಷ್ಟೋ ಜನ ಗೊತ್ತು ಮಾಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗ್ತಾರೆ. ಅಗೇನ್ ಹೇಳ್ತಿದ್ದೀನಿ. ಓಕೆ, ಸಪೋಸ್ ಇಂಟ್ರೆಸ್ಟೇ ಇಲ್ಲ ಅಂತಂದಾಗ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೆಕೆಂಡ್ ಪಾಯಿಂಟ್, ನಿಮಗೂ ಏನು ಅನಿಸ್ತಾ ಇದೆ ವಿಡಿಯೋ ನೋಡ್ತಾ ನೋಡ್ತಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಪಾಯಿಂಟ್, ಡೈರೆಕ್ಟ್ ಆಗಿ ಮಾತಾಡಿ. ಸೈಲೆಂಟ್ ಆಗಿ ಒಳಗಡೆನೆ ಸಫರ್ ಆಗ್ತಾ ಹೋಗ್ಬಿಡ್ಬೇಡಿ. ಎಕ್ಸಾಂಪಲ್, ಈಗ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ನಡೆಯುತ್ತೆ, ಲವರ್ಸ್ ಮಧ್ಯೆ, ಫ್ರೆಂಡ್ಶಿಪ್ ಮಧ್ಯೆ ನಡೆಯುತ್ತೆ. ಏನು ನಾ ಏನಾರು ಅಂದ್ರೆ ಲೈಕ್ ಜಗಳ ಮಾಡ್ತಾರೆ ಅಥವಾ ತಪ್ಪಿಳ್ಕೋತಾರೆ, ನಾಟ್ ಲೈಕ್. ಕೂಲ್ ಆಗಿ ಕಾಮ್ ಆಗಿ ಇರೋದನ್ನ ಕ್ಲಿಯರ್ ಆಗಿ ಮಾತಾಡಿ. ನೀವು ಮಾತಾಡುವಂತ ವೇನು ಕರೆಕ್ಟ್ ಆಗಿರ್ಬೇಕು, ಬಳಸುವಂತ ಪದನೂ ಕರೆಕ್ಟ್ ಆಗಿರ್ಬೇಕು. ಆಮೇಲೆ ಹೇಳಿ ನೀವು ಲೈಕ್ ಈ ತರದ್ದು ನಿಮ್ಗೆ ನಾನು ನಂಬಿರೋದು, ನಿಮ್ಮ ಪ್ರೀತಿ, ನಿಮ್ಮ ನಂಬಿಕೆ, ಭರವಸೆ ನಂಗೆ ನೀವು ಈ ತರ ಟೈಮ್ ಕೊಡದೆ ಹೋದಾಗ ಒಬ್ಬಂಟಿ ಫೀಲ್ ಆಗ್ಲಿಕ್ಕೆ ಶುರು ಆಗತ್ತೆ. ಅಥವಾ ಇಂಟ್ರೆಸ್ಟ್ ಯಾಕೆ ತೋರಿಸ್ತಾ ಇಲ್ಲ, ನನ್ನಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕಾ, ಕೇಳಿ, ತಪ್ಪೇನಿದೆ. ಅಥವಾ ಅವ್ರಿಗಾರು ಹೇಳಿ ಏನ್ ಆಗ್ಬೇಕು ಅದನ್ನ ಹೇಳಿ, ನನ್ನ ಸರಿ ಹೋಗ್ತೀನಿ. ಅಥವಾ ನನ್ನ ಇಷ್ಟದ ಪ್ರಕಾರ ಹಿಂಗೆ, ಇದನ್ನ ಕೂಲಾಗಿ ಡೈರೆಕ್ಟ್ ಆಗಿ ಮಾತಾಡ್ಬೇಕು. ಎಷ್ಟೋ ಜನ ಮಾತಾಡ್ತಿಲ್ಲ, ಅದೇ ಪ್ರಾಬ್ಲಮ್. ಅಥವಾ ಹೇಳೋದನ್ನ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಅದೇ ಪ್ರಾಬ್ಲಮ್. ಬಟ್ ಎಷ್ಟೋ ಜನ ಮಾತಾಡಿದ್ಮೇಲೂ ಸರಿ ಹೋಗಲ್ಲ, ಅದು ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ. ಆಕ್ಚುಲಿ ಫಸ್ಟ್ ಆಫ್ ಆಲ್ ಹೆಂಗೋ ನಡೀಲಿ ಅಂತ ಇರ್ತಾರೆ, ಅದು ಅವ್ರ ಬೇರೆ ವಿಚಾರ. ಬಟ್ ಸರಿ ಹೋಗ್ಬೇಕು ಅಂತ ಇದ್ದಾಗ ಈ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋವಂಥದ್ದು. ನೆಕ್ಸ್ಟ್ ಪಾಯಿಂಟ್, ಓವರ್ ಅಡ್ಜಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ರೆಸ್ಪೆಕ್ಟ್ ನ ಮೇಂಟೈನ್ ಮಾಡಿ. ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ತಾ ಹೋದ್ರೆ ನಿಮ್ಮನ್ನ ಕೈಗೊಂಬೆ ಹತ್ರ ಆಟ ಆಡಿಸ್ತಾರೆ. ನೋ, ಅವ್ರಿಗೆ ಎಷ್ಟು ಮರ್ಯಾದೆ ಇದೆ ನಮಗೂ ಅಷ್ಟೇ ಮರ್ಯಾದೆ ಇದೆ ಆ ರಿಲೇಶನ್ಶಿಪ್ ಅಲ್ಲಿ. ಇಬ್ರಿಗೂ ಸೇಮ್ ಆಸ್ ಯೂಶುವಲ್ ರೆಸ್ಪೆಕ್ಟ್ ಇದೆ. ಸಂಬಂಧ ಸಂಸಾರ ಇಬ್ರದು ಅಂದ್ಮೇಲೆ ಇಬ್ರಿಗೂ ಸೇಮ್ ರೆಸ್ಪೆಕ್ಟ್ ಇದೆ. ನಿಮ್ಮ ರೆಸ್ಪೆಕ್ಟಿಗೆ ಅಲ್ಲಿ ಏನೋ ಒಂದು ಚೂರು ವ್ಯಾಲ್ಯೂಸ್ ಇಲ್ಲ ಅಂದ್ಮೇಲೆ ಮಾತಾಡಿ, ಕೂತ್ಕೊಂಡು ಕ್ಲಿಯರ್ ಆಗಿ ಮಾತಾಡಿ. ನೋಡಪ್ಪ, ನನಗೂ ಅಷ್ಟೇ ರೆಸ್ಪೆಕ್ಟ್ ಕೊಡು, ನೋಡಮ್ಮ ನನಗೂ ಅಷ್ಟೇ ರೆಸ್ಪೆಕ್ಟ್ ಕೊಡು, ಏನ್ ಆಗ್ಬೇಕು ಹೇಳು, ಹಿಂಗ್ ಮಾಡೋಣ, ಹಿಂಗಿರೋಣ. ಇದು ಹೆಲ್ದಿ ವೆನಲ್ ಕನ್ವರ್ಜೇಷನ್. ಇದನ್ನ ಮಾತುಕತೆ ಮಾಡಿ. ಓಕೆ, ಅಂಡ್ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಆರಂಭದಲ್ಲಿ ಪ್ರೀತಿ ಇದ್ದಂತೂ ಕಾಳಜಿ ಕಡಿಮೆ ಆದ್ರೆ ಹೀಗೆ ಮಾಡ್ಲಿಕ್ಕೆ ಸಾಧ್ಯ. ಅಂಡ್ ಹೀಗೆ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಒಂದು ಹಂತಕ್ಕೆ ನಿಮ್ಮ ಮಾತುಕತೆ ಬಂದು ಸರಿ ಹೋಗ್ಬೋದು. ಏನ್ ಅನ್ಸುತ್ತೆ ಸ್ನೇಹಿತರೆ? ನೋಡ್ತಾ ಇರೋಲ್ಲ ಕಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡಿ, ಇಷ್ಟ ಒಂದು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.